ಸರ್, ಈಗ ಈ ಕಟ್ಟನಬಾವಿ ಅನ್ನುವಂಥ ಪುಟ್ಟ ಗ್ರಾಮದ ಪ್ರತಿ ಮನೆಗಳಲ್ಲೂ ಕೂಡ ಗೋಬರ್ ಗ್ಯಾಸ್ಗಳು ಕಾಣ ಸಿಗ್ತಾ ಇವೆ. ಏನು ಹೇಳ್ತೀರಿ ಈ ಊರಿನ ಬಗ್ಗೆ? ನಾನು ರಾತ್ರಿ ಶಾಲೆ ಮತ್ತು ಬಾಲ್ವಾಡಿ ನಡೆಸೋ ದೃಷ್ಟಿಯಿಂದ ನಾನು ಕಟ್ಟನಬಾವಿಗೆ 1990 ಬಂದೆ. ಆವಾಗಿನ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಬಗ್ಗೆ ಎಲ್ಲ ಕಡೆ ಕೆಲಸಗಳನ್ನು ಈಗಾಗಲೇ ನಾನು ಶುರು ಮಾಡಿದ್ದೆ. ಈ ಊರಾಗನೇ ಇರ್ತಿದ್ದರಿಂದ ಸಾಕಷ್ಟು ಮಂದಿದ್ದು ಪರಿಚಯ ಆಗಿತ್ತು. ಆವಾಗ ಇವರು ಏನು ನಮ್ಮದು ಗುಡ್ಡ ಅದ, ಆ ಗುಡ್ಡ ಕಡದ ಕೆಲಸ ಇವರು ಅಲ್ಲಿ ಉರಿಸ್ತಿದ್ರು. ಆದರೆ ಗುಡ್ಡ ಉಳಿಬೇಕಾದ್ರೆ ಪ್ರತಿಯೊಬ್ಬರ ಕಡೆ ಗ್ಯಾಸ್ ಬರಬೇಕಂತ ಹೇಳಿ ಮನೆಗೆ ಹೋಗಿ ನಾನು ಅವರಿಗೆ ಗ್ಯಾಸ್ ಪ್ಲ್ಯಾಂಟ್ ಮಾಡೋ ಬಗ್ಗೆ ನಾನು ಕೇಳ್ಕೊಂಡೆ. ಅವರೆಲ್ಲ ಸಣ್ಣ ಸಂಸ್ಥೆಯವರು ಆರ್ಥಿಕ ಅನುಕೂಲ ಮಾಡಿಕೊಟ್ಟ ಕಾರಣಕ್ಕೆ ಇಲ್ಲಿ 250 ಈಗ ಮನೆ ಅದಾವೆ. ಅದ್ರಾಗ 225 ಮನೆಗೆ ಇವತ್ತೂ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಅದಾವೆ. ಏನೋ ಕಾರಣಕ್ಕೆ ಯಾರ ಕಡೆ ಒಂದು ದನಕರ ಇಲ್ದಿದ್ರೆ ಅದೊಂದು ಗ್ಯಾಸ್ ಪ್ಲ್ಯಾಂಟ್ ಬಿಟ್ಟರೆ ಪ್ರತಿಯೊಬ್ಬರ ಕಡೆಯೂ ಇವತ್ತೂ ನಮಗೆ ಅಡುಗೆಗೆ ಬೇಕಾಗುವಷ್ಟು ಗ್ಯಾಸ್ ನಮ್ಮ ಮಂದಿ ಉತ್ಪತ್ತಿ ಮಾಡಿಕೊಡ್ತಿದ್ದಾರೆ. ಆವಾಗ ಎಲ್ಲ ಕಡೆಯೂ ಈ ಗ್ಯಾಸದ್ದು ತೊಂದರೆ ಆದರೆ ನಮ್ಮ ಕಟ್ಟಂಬಾಯಿ ಊರವ್ರಿಗೆ ಆಗೋದಿಲ್ಲ ಅಂತೇಳಿ ಕೆಲಸ ನನಗೆ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂದರೆ ಈಗಾಗಲೇ ಅವರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವ ಸಲುವಾಗಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಎಲ್ಲ ಊರುಗಳಿಗೂ ಮಾದರಿ ಆಗಿದೆ ಅಂತ. ಎಲ್ಲ ಊರುಗಳಿಗೂ ಮಾದರಿ ಆಗಿದೆ. ಮತ್ತು ನಂಗೆ ಹೇಳಲಿಕ್ಕೆ ತುಂಬ ಸಂತೋಷ, ಈ ಸುತ್ತಮುತ್ತ ಇರೋ ಎಲ್ಲ ಊರುಗಳಿಗೂ 80% ಹೆಚ್ಚು ಪ್ರತಿ ಊರಾಗೂ ಗ್ಯಾಸ್ ಪ್ಲ್ಯಾಂಟ್ಗಳು ಇದ್ದಾವೆ. ಅದರೀಗ ನಿಮ್ಮದು ಗೋಬರ್ ಗ್ಯಾಸ್ ಚಾಲೂ ಮಾಡ್ಕೊಂಡು ಎಷ್ಟು ವರ್ಷ ಆಯಿತು? ಒಂದು 40 ವರ್ಷ ಆತ್ರಿ ಸರ್. 40 ವರ್ಷ? ಹಾಂ, 40 ವರ್ಷ ಆತ್ರಿ. ಅಲ್ಲಿಂದ ನಾವು ಈಗ ನಮಗೂ ದನಗಳನ್ನ ಹಾಕಿದ್ರಿ. ಅವಾಗ ಭಾಳ ಚಲೋ ನಡೀತ್ರಿ. ಈಗ ಬಂದೈತ್ರಿ, ಈಗ ಜರ ಸ್ವಲ್ಪ ಕಡಿಮೆ ಆಗೈತ್ರಿ. ಅದ್ರೊಂದು ನಡೀತೈತಿ ನಮ್ಗೆ. ಸ್ವಲ್ಪಾಗೆಲ್ಲ ಊಟ ಎಲ್ಲ ಆಗ್ತೈತ್ರಿ ಎಲ್ಲ. ಸಮಸ್ಯೆ ಆಗಿಲ್ಲ? ಸಮಸ್ಯೆ ಇಲ್ರಿ ಸರ್. ಯಾವಾಗೂ ಬಂದಾಗಿಲ್ಲ? ಇಲ್ಲ. ನಿರಂತರವಾಗಿ ಚಾಲೂ ಐತಿ? ನಿರಂತರವಾಗಿ ಚಾಲೂ ಐತ್ರಿ. ನಾವು ಇದು ಗ್ಯಾಸ್ ಇದು ತೊಗೊಳಕಿಲ್ರಿ. ನಾವು ಸಿಲಿಂಡರ್ ತೊಗೊಳಕಿಲ್ರಿ. ನಾವು ಇದ್ರ ಮೇಲೆ ನಡೀತೈತ್ರಿ. ಅಮ್ಮ, ಈಗ ನೀವು ಗೋಬರ್ ಗ್ಯಾಸ್ಗೆ ಸಗಣಿ ಕಲಿಸ್ತಾ ಇದ್ರಿ? ಹಾನ್ರಿ. ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಗೋಬರ್ ಗ್ಯಾಸ್? ನಮ್ಮ ಮದುವೆ ಆಗಿ ಮೊದಲು ಐತ್ರಿ. ಅಂದಾಜು ಎಷ್ಟು ವರ್ಷದಿಂದ ಇದೆ? ಈಗ 40 ವರ್ಷ ಆದಿದ್ರಲ್ಲ. ಸಗಣಿ 2 ಬುಟ್ಟಿ ಸಂಜೆ ಮಾಡಿ ಹರೆಗಳಸ ಬುಟ್ಟಿ ಕಲಿಸ್ತೇವು. ಗೊಬ್ಬರ ಆಗ್ತೈತಿ, ನಮ್ಮ ಅಡ್ಗೆ ಆಗ್ತೈತಿ. ಈಗ ಸಿಲಿಂಡರ್ ಗ್ಯಾಸ್ ಇವಾಳು ಲಂಬರ್ ಹಚ್ಕೆ ಸೀದಾ ಮಾಡತ್ತಾರು. ನಮ್ಮ ಚಲೋ ಆಗೈತ್ರಿ. ಈಗ ಗೊಬ್ಬರ ಎಲ್ಲರ ಮನೆಗಿದ್ದಾರೆ ಇರ್ತಾರೆ. ಅದಕ್ಕೆ ನಾವು ನಮ್ಮ ಮನೆಯಲ್ಲಿ ಅಂಕಳಗಳಿದ್ದಾರೆ. ಅದಕ್ಕೆ ನಾವು ಎಲ್ಲ ವೇಸ್ಟ್ ಆಗ್ತೈತೆ ಅಂತ ನಾವು ಸಗಣ ಹಾಕಿ ಕಲಸಿ ನಾವು ತಗೊಳ್ತೇನೆ ರೀ. ಅದು ಈಗ ಕಟ್ಟೆ ಒಂದು 4 ತಿಂಗಳು ಐತ್ರಿ ಸರ್. 4 ತಿಂಗಳಲ್ಲಿ ಈಗ ನಾವು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಗೊಬ್ಬರನಲ್ಲಿ ಹಾಕಿ ಅದು ಸಿಲಿಂಡರ್ ಎತ್ಕರೆ ನಾವು ಸಿಲಿಂಡರ್ನಲ್ಲಿ ಇದಾಗ ಮಾಡಂಗಿಲ್ಲ ರೀ. ಅದು ಈಗ ಸಿಗೋತ್ ಕರೆ. ಈಗ ಮತ್ತು ನಾವು ಅದಕ್ಕೆ ಉತ್ಪಾದನೆ ಮಾಡ್ತೇನೆ. ಮತ್ತು ಹೊಲಗೆ ಗೊಬ್ಬರ ಬೇಕು, ಎಲ್ಲ ಬೇಕು ರೀ ನಮಗೆ. ಅದೇ ಸಗಣ ಹಾಕಿದ್ರೆ ಅದು ಸಗಣ ಅದು ನಾಯಿಗೆ ಮತ್ತು ನಾಯಿ ಏನಂತಾರೆ ಕೋಳಿ ಎಲ್ಲ ವೇಸ್ಟ್ ಮಾಡ್ತಾರೆ. ಇದ್ರಾಗ ವೇಸ್ಟ್ ಮಾಡಂಗಿಲ್ಲ ರೀ ಸರ್. ಅದೇ ನೀರು ಇರ್ತೈತಲ್ಲ ಸಗಣ ಅದಕ್ಕೆ ಅದು ಉಪಯೋಗ ಮಾಡ್ತೇನೆ ರೀ ನಾವು ಸರ್. ಎಷ್ಟು ಬಂತು ಇದು ಖರ್ಚು ಇದನ್ನು ಮಾಡೋದಕ್ಕೆಲ್ಲ? ಈಗ ಮಾಡೋಕೆ ಈಗ ನಮಗೆ 60,000 ರೂಪಾಯಿ ಮೇಲೆ ಹೋಯ್ತು ರೀ. ಅದು 60,000 ರೂಪಾಯಿ ಮೇಲೆ ಬಂತು ರೀ ಖರ್ಚು. ಅಂದರೆ ಸರ್ ಅವರು ಸಬ್ಸಿಡಿ ಕೊಟ್ಟಿದ್ರಿ. ಇಟ್ಟಂಗಿ ಮತ್ತು ನಾವು ಹಾಕೊಂಡ್ರಿ. ಮತ್ತು 7 ಚೀಲ ಸಿಮೆಂಟ್ ಮತ್ತು ನಾವು ಹಾಕೊಂಡ್ರಿ. ಇಟ್ಟಂಗಿ 17,000 ರೂಪಾಯಿ ಇಟ್ಟಂಗಿ ಮತ್ತು 7 ಚೀಲ ಸಿಮೆಂಟ ಮತ್ತು ಉಸುಕು ಅರ್ಧ ನಾವು ಹಾಕೊಂಡ್ರಿ ಸರ್. ಅದ್ರ ಅಲ್ಲ, ನಮಗೆ 24,000 ರೂಪಾಯಿ ಬಂತು ನೋಡ್ರಿ ಖರ್ಚು ನಮಗೆ. ಸಬ್ಸಿಡಿ ಕೊಟ್ಟಿದ್ರೆ ಅದು ಉಸುಕು ಸ್ವಲ್ಪ ಕೊಟ್ಟಿದ್ರಿ. ಒಂದು ಟಾಲಿ ಉಸುಕ, ಒಂದು ಪಾವ್ ಟ್ಯಾಕ್ಟರ್ ಕಡಿ. ಅದು ಯಲ್ಲಪ್ಪ ನಾಯ್ಕ ಸಂಸ್ಥೆ ಗೊಬ್ಬರ ಗ್ಯಾಸ್ ಕಟ್ತಾರಲ್ಲ ನಮ್ಮ ಊರಾಗಿನ ಯಲ್ಲಪ್ಪ ನಾಯ್ಕ ಅಂತ ಇದ್ದಾರೆ. ಅವ್ರು ಕೊಟ್ಟಿದ್ರಿ ಸಬ್ಸಿಡಿ. ಅವರು 15 ಚೀಲ ಸಿಮೆಂಟ್ ಕೊಟ್ಟಿದ್ರಿ. 15 ಚೀಲ ಸಿಮೆಂಟ, ಒಂದು ಬ್ರಾಸ್ ಉಸುಕ, ಒಂದು ಪಾವ್ ಬ್ರಾಸ್ ಕಡಿ, ಮತ್ತು ಬಾಕಿ ಸಂಡಸ್ ಗೊಬ್ಬರ ಗ್ಯಾಸ್ ಟಾಕಿಗೆ ಎಲ್ಲ ಯಾರು ಕೊಟ್ರಿ ಸಂಡಸ್. ನನಗೆ 24,000 ಬಂತು ನೋಡ್ರಿ. ನಮ್ಗೆ ರೆಡಿ ಐತ್ರಿ ನಮ್ಗೆ. ಉಚಿತವಾಗಿ ನಿಮಗೆ ಸರಿ ಆಗೈತ್ರಿ. ಈಗ 20 ಸಿಗುತ್ತೆ ರೀ.